ನಮಸ್ಕಾರ ಪ್ರೀತಿಯ ಪ್ರೇಕ್ಷಕರೇ, ಇಂದು ನಾವು ಭಾರತದಿಂದ ಸಾವಿರಾರು ಕಿಲೋಮೀಟರ್ ದೂರದ ಚೀನಾದ ಪೆಕಿಂಗ್ ನಗರದಲ್ಲಿರುವ ಒಂದು ಅದ್ಭುತ, ರಹಸ್ಯಮಯ ಮತ್ತು ಇತಿಹಾಸಪೂರ್ಣ ಸ್ಥಳಕ್ಕೆ ಹೋಗ್ತೀವಿ. ಫರ್ಬಿಡನ್ ಸಿಟಿ ಹೆಸರೇ ಹೇಳಿದಂತಿದೆ, ನಿಷಿದ್ಧ ನಗರ. ಆದರೆ ಏಕೆ ಈ ಸ್ಥಳ ನಿಷಿದ್ಧ ಅನ್ನಿಸ್ತು? ಇಲ್ಲಿ ಏನು ಇತ್ತು? ಇಂದು ಏನು ಬದಲಾಗಿದೆ? ಏನು ರಹಸ್ಯಗಳಿವೆ? ಫರ್ಬಿಡನ್ ಸಿಟಿ ಚೀನೀ ಭಾಷೆಯಲ್ಲಿ ಝಿಜನ್ಚೆಂಗ್. ಇದು ಸುಮಾರು 600 ವರ್ಷಗಳಷ್ಟು ಹಳೆಯದಾದ ಅರಮನೆಯ ಸಂಕೀರ್ಣ. 1406ರಲ್ಲಿ ಮಿಂಗ್ ಸಾಮ್ರಾಟ್ ಯೋಂಗ್ಲೆ ಇದನ್ನು ಕಟ್ಟಿಸಲು ಆದೇಶಿಸಿದರು. 1420ರಲ್ಲಿ ಇದು ಪೂರ್ಣವಾಗಿ ನಿರ್ಮಿತವಾಯಿತು. ಇದರೊಳಗೆ 980ಕ್ಕೂ ಹೆಚ್ಚು ಭವಯಗಳು ಇವೆ. ಸಂಪೂರ್ಣವಾಗಿ ಸಾಂಪ್ರದಾಯಿಕ ಚೀನೀ ವಾಸ್ತುಶಿಲ್ಪದಲ್ಲಿ ಕಟ್ಟಲಾಗಿದೆ. ಲಾಲಿತ ಬಣ್ಣದ ಮೇಲ್ಛಾವಣಿಗಳು, ಬಂಗಾರದ ಕೊಠಡಿಗಳು, ದೊಡ್ಡ ಬಾಗಿಲುಗಳು ಎಲ್ಲವೂ ಅತೀವ ವೈಭವದಿಂದ ತುಂಬಿದೆ. ಈ ಸ್ಥಳದಲ್ಲಿ ಮಿಂಗ್ ಮತ್ತು ನಂತರದ ಕಿಂಗ್ ವಂಶದ ಒಟ್ಟು 24 ಸಾಮ್ರಾಟರು ವಾಸವಿದ್ದು ಚೀನಾದ ಆಡಳಿತ ನಡೆಸಿದರು. ಸಾಮಾನ್ಯ ಪ್ರಜೆಗಳಿಗೆ ಇಲ್ಲಿ ಪ್ರವೇಶವಿಲ್ಲ. ಯಾರಾದರೂ ಅನಧಿಕೃತವಾಗಿ ಪ್ರವೇಶ ಮಾಡಿದರೆ ಅವರಿಗೆ ಗಂಭೀರ ಶಿಕ್ಷೆ ಇತ್ತು. ಫರ್ಬಿಡನ್ ಸಿಟಿಯು ರಾಜಕೀಯ ಕೇಂದ್ರವಾಗಿರಬಹುದು, ಆದರೆ ಅದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವಿಧಿವಿಧಾನಗಳಿಗೂ ಮುಖ್ಯ ಸ್ಥಳವಾಗಿತ್ತು. ಇಲ್ಲಿ ಅನೇಕ ಮಹತ್ವದ ತೀರ್ಮಾನಗಳು ತೆಗೆದುಕೊಳ್ಳಲಾಗುತ್ತಿತ್ತು. ಯುದ್ಧ, ವಿವಾಹ, ಕ್ರಾಂತಿ, ಧರ್ಮ ಎಲ್ಲವನ್ನೂ ಇಲ್ಲಿ ನಿರ್ಧರಿಸಲಾಗುತ್ತಿತ್ತು. ಈಗ ಈ ನಿಷಿದ್ಧ ನಗರ ಪ್ಯಾಲೇಸ್ ಮ್ಯೂಸಿಯಂ ಆಗಿ ಪರಿವರ್ತನೆಗೊಂಡಿದೆ. ಪ್ರತಿ ವರ್ಷ ಕೋಟ್ಯಂತರ ಪ್ರವಾಸಿಗರು ಇಲ್ಲಿ ಬರುತ್ತಾರೆ. ಆದರೆ ಇಂದು ಕೂಡ ಈ ಸ್ಥಳದ ರಹಸ್ಯಗಳು ಮತ್ತು ಪೌರಾಣಿಕತೆ ಜನರ ಮನಸ್ಸನ್ನು ಸೆಳೆಯುತ್ತಲೇ ಇವೆ. ಫರ್ಬಿಡನ್ ಸಿಟಿಯು ಕೇವಲ ಅರಮನೆಯ ಸಂಕೀರ್ಣವಲ್ಲ, ಅದು ಚೀನಾದ 600 ವರ್ಷಗಳ ಇತಿಹಾಸದ ಜೀವಂತ ದಾಖಲೆ. ಶಕ್ತಿಯ, ಸಂಸ್ಕೃತಿಯ, ರಾಜಕಾರಣದ ಮತ್ತು ಕಲೆಯ ನಿಜವಾದ ಸಂಕೇತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ. ಮತ್ತಷ್ಟು ಇತಿಹಾಸದ ಅಚ್ಚರಿಯ ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ.